ಸರ್ ನಮಸ್ಕಾರ. ನಮ್ಮ ಹೆಸರು ಅಂಬರೀಶ್ ಅಂತ. ಹಾಸನ್ ಡಿಸ್ಟಿಕ್ ಅರಸೀಕೆರೆ ತಾಲೂಕು ಸಂಕೋಟನಹಳ್ಳಿ ಕಸ್ಬಾ ಹೋಬಳಿ ಮೂರುಡಿ ಗ್ರಾಮ ಪಂಚಾಯತಿ. ನಾವು ಮೂರುಡಿ ಗ್ರಾಮ ಪಂಚಾಯತಿ ಸದಸ್ಯರು. ನಮ್ದು ಇಲ್ಲಿ ಸಂಕೋಟನಹಳ್ಳಿ ಅಂತಂದ್ರೆ ಅರಸೀಕೆರೆ ತಾಲೂಕು ಅಂದ್ರೆ ಜೈನಕ ಸಿದ್ದಪ್ಪನ ಬೆಟ್ಟ ಇದೆ. ಅದ್ರ ಪಕ್ಕದನೇ 1.5 ಕಿಲೋಮೀಟರ್. ಇಲ್ಲಿ ಟೊಮೊಟೊ ಆಗ್ಲಿ ಬೀನ್ಸ್ ಆಗ್ಲಿ ನಾಟಿ ಮಾಡಿದ 2 ದಿವಸಕ್ಕೆ ತುದಿ ಕಟ್ ಮಾಡೋದಾಗ್ಲಿ ತಿಂದೋಗ್ಬಿಡವು. ಬೀನ್ಸ್ ಬಂದು ಹುಟ್ಟ ತಕ್ಷಣ ಅವನ್ನು ಕಟ್ ಮಾಡ ತಿಂದೋದ್ರೆ ಇನ್ನೇನು ಅದನ್ನು ಹೊಡೆಯೋದೇ ಇಲ್ಲ. ಅದು ತುಂಬಾ ಪ್ರಾಬ್ಲಮ್, ತುಂಬಾ ತೊಂದರೆನೇ ಅನುಭವಿಸಿದ್ದು. ಅದಕ್ಕೆ ಹೋದ ವರ್ಷದಿಂದ ನಾವು ಹಂಗೆ ಯೂಟ್ಯೂಬ್ ಸರ್ಚ್ ಮಾಡ್ಬೇಕಾದ್ರೆ ಡಾಕ್ಟರ್ ಬ್ರ್ಯಾಂಡ್ ಅಂತ ಒಂದು ಕಾಂಟ್ಯಾಕ್ಟ್ ನಂಬರ್ಗಳಿದ್ದು, ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಮಾಡಿದಾಗ ಇದನ್ನ ಯೂಸ್ ಮಾಡಿ ಸರ್, ಬೆಳೆ ಬೆಳಿಬಹುದು, ಯಾವ್ದೇ ಕಾರಣಕ್ಕೂ ಪ್ರಾಣಿ ಆಗ್ಲಿ, ಯಾವ್ದೇ ನವಿಲಾಗ್ಲಿ, ಹಂದಿಗಳಾಗ್ಲಿ, ಯಾವ್ದೇ ಮಂಕಿಗಳಾಗ್ಲಿ ಯಾವ್ದು ತೊಂದರೆ ಕೊಡಲ್ಲ, ಬರಲ್ಲ ಅಂತ ಹೇಳಿರು. ಅದಕ್ಕೆ ತಂದು ನಾವು ಯೂಸ್ ಮಾಡಿದೀವಿ. ತುಂಬಾ ಅನುಕೂಲ ಆಗಿದೆ. ನಾವು 1 ತಿಂಗಳು ಬೆಳೆ ಕಟಾವಾಗೋವರೆಗೂ ಯಾವ್ದೇ ಕಾರಣಕ್ಕೂ ಈ ಕಡೆಗೆ ಬರಲ್ಲ. ಇದನ್ನ ಯೂಸ್ ಮಾಡೋದು ಹೆಂಗಪ್ಪ ಅಂತಂದ್ರೆ ಅರ್ಧ ಲೀಟರ್, 1 ಕ್ಯಾನಿಗೆ ಅರ್ಧ ಲೀಟರ್ ಹಾಕಿ ತಲೆ ಹೊಡಿಬೇಕು. ತಲೆ ಅಂದ್ರೆ ಕೆಲವು ರೈತರು ಕೇಳ್ತಾರೆ ಬದಿ ಹೊಡೆಯೋದ, ಬದಿಗಲ್ಲ, ಗಿಡಕ್ಕೆ ಸ್ಪ್ರೇ ಮಾಡ್ಬೇಕು. ಗಿಡಕ್ಕೆ ಸ್ಪ್ರೇ ಮಾಡಿದಾಗ ಯಾವ್ದೇ ಕಾರಣಕ್ಕೂ ಬರ್ತವೆ, 1 ದಿವಸ ಬರ್ತವೆ, ಮತ್ತೆ ಪುನಃ ಮಾರನೇ ದಿವಸ ಬರೋದೇ ಇಲ್ಲ. ಇದನ್ನ ಮಂಕಿ ನೆಟ್ಸ್ ಅಂತ ಇದೆಯಲ್ಲ, ಅದು ತಟ್ಟೆ ಒಳಗೆ ಹಾಕಿ ಬೆಳಿಗ್ಗೆ ಇಡೋದು, ಮಧ್ಯಾಹ್ನ ತಗೊಂಡೋಗಿ ಸಂಜೆ ಅವು ಯಾವ ಟೈಮ್ ಬರುತ್ತೆ ಆ ಟೈಮಲ್ಲಿ ಇಡ್ಬೇಕಷ್ಟೇ. ಅವು ಬಂದು ಒಂದ್ ಕಾಳು ತಿಂತವೆ. ಇದು ಗ್ರೋನಟ್ ಕಡ್ಲೆ ಬೀಜದ ತರ ಇದಿರೋದು. ಯಾವ್ದೇ ಕಾರಣಕ್ಕೂ ತೊಂದರೆ ಕೊಡ್ತಾ ಇಲ್ಲ, ಒಳ್ಳೆ ಬೆಳೆ ಬೆಳಿತೈತೆ.